ಯಾಕೆ ಆ ಸಂದರ್ಭ ಬಂತು ಅಂತ ಹೇಳ್ತೀನಿ ಕೇಳಿ. ತಾವಿನ್ನೂ ಗೊತ್ತಿಲ್ಲ ಹುಟ್ಟಿದ್ರೋ ಇಲ್ಲೋ ಅಂತ ಹೇಳಿ. ಆಗ 1975ನೇ ಇಸ್ವಿನಲ್ಲಿ ಇಂದಿರಾ ಗಾಂಧಿ ಅವರ ಮೇಲೆ ಹಲವಾದ ಕೋರ್ಟ್, ಜಗಮೋಹನ್ ಲಾಲ್ ಸಿನ್ಹಾ ಅವರು ಇಂದಿರಾ ಗಾಂಧಿ ಅವರನ್ನ ಲೋಕಸಭೆಯಿಂದ ಅನೂರ್ಜಿತಗೊಳಿಸ್ತಾರೆ ಸ್ಥಾನದಿಂದ. ಆದರೆ 20 ದಿವಸಗಳ ಕಾಲ ಸ್ಟೇ ಕೊಡ್ತಾರೆ, ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು ಅಂತ ಹೇಳಿ. ಆ ಸಂದರ್ಭದಲ್ಲಿ ಸ್ಟೇ ಕೊಟ್ಟಿದ್ದ ಸಂದರ್ಭದಲ್ಲಿ ನಿಮ್ಮ ಭಾರತೀಯ ಜನತಾ ಪಾರ್ಟಿ ಎಲ್ಲ ಪಾರ್ಟಿಗಳಿದ್ದಾಗ ಕಮ್ಯುನಿಸ್ಟ್ ಅವರು ಸೇರಿದ್ರು. ರಾಮಲೀಲಾದಲ್ಲಿ ಒಂದು ದೊಡ್ಡ ಬಹಿರಂಗ ಸಭೆ ಮಾಡ್ತಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರು, ಜಾರ್ಜ್ ಫರ್ನಾಂಡಿಸ್ ರವರು, ಜಯಪ್ರಕಾಶ್ ನಾರಾಯಣ್ ರವರು ಆಗ ಏನ್ ಕರೆ ಕೊಡ್ತಾರೆ ಅಂತಂದ್ರೆ, ಅಟಲ್ ಬಿಹಾರಿ ವಾಜಪೇಯಿ ಅವರು ಹೇಳ್ತಾರೆ, ಅಲಹಾಬಾದ್ ಹೈಕೋರ್ಟ್ನಲ್ಲಿ ಇಂದಿರಾ ಗಾಂಧಿ ಅವರನ್ನ ಪತ್ತುಚ್ಯುತಿಗೊಳಿಸಿದ ನಂತರವೂ ಸಹ ಅವ್ರ ಸ್ಥಾನದಲ್ಲಿದ್ದಾರೆ, ನಾವೆಲ್ಲರೂ ಸಹ ಇಂದಿರಾ ಗಾಂಧಿ ಮನೆಯನ್ನು ಗೆರಾವ್ ಮಾಡಬೇಕು ಅಂತ ಹೇಳಿ. ಆಗ ಈಗಷ್ಟು ಇರ್ತಕ್ಕಂಥ ಸೆಕ್ಯೂರಿಟಿ ಇರಲಿಲ್ಲ, ಜನ್ಜಿ ಅಂತ ಹೇಳಿ ಆಗ್ಲೇ ಪ್ರಯತ್ನ ಮಾಡಿಬಿಟ್ಟಿದ್ರು. ಈಗ ಹೇಳೋದಂತಲ್ಲ, ಅವ್ರ ಮನೆನ ಗೆರಾವ್ ಮಾಡಬೇಕು ಅಂತ ಹೇಳಿದ್ರು. ಅದಲ್ಲದೆ ಜಯಪ್ರಕಾಶ್ ನಾರಾಯಣ್ ಅವ್ರು ಹೇಳಿದ್ರು, ಪೊಲೀಸರು ಮಿಲಿಟರಿ ಯಾವುದು ಸಹ ಸರ್ಕಾರದ ಹೆಸರು ಕೇಳಬಾರ್ದು, ದಂಗೆ ಹೇಳಬೇಕು ಅಂದ್ರು. ಅವಾಗ ಏನು ಕೈ ಕಟ್ಕೊಂಡು ಕೂತ್ಕೋಬೇಕಾ? ಸಂವಿಧಾನದ ಚೌಕಟ್ಟಿನಲ್ಲೇ 352ನಲ್ಲಿ ತುರ್ತು ಪರಿಸ್ಥಿತಿ ತಂದ್ವಿ. ನಮ್ಮ ಪ್ರತಾಪ್ ಸಿಂಹ ನಾಯಕರು ಹೇಳಿದ್ರು, ಜೈಲಿಗೆ ಹಾಕಿದ್ಮೇಲೆ ಹೊರಗಡೆ ಬಂದ್ರೆ ಏನಾಗ್ತಾರೆ ಅಂತ. ಕ್ರಿಮಿನಲ್ಗಳು ಆಗ್ತಾರೆ ನಿಜ. ಒಬ್ರು ಇದ್ರು ಜೈಲಲ್ಲಿ, ಅವ್ರ ಹೆಸರು ಹೇಳಿದ್ರೆ ಪಾಪ ಅವ್ರಿಗೆ ಬೇಸರ ಆಗುತ್ತೆ. ಅಲ್ಲೋಗಿ ಬಾಬರಿ ಮಸೀದ್ ಕೆಡಬಿಟ್ರು. ಇನ್ನೂ ಸಹ ಕ್ರಿಮಿನಲ್ ಕೇಸ್ ಹಂಗೆ ಇದೆ ಅವ್ರ ಮೇಲೆ.